ಶ್ರೇಯಸ್ಸು 13ನೇ ವಯಸ್ಸಿನಲ್ಲೇ ಇಂಡಿಯಾನ ವರ್ಲ್ಡ್ ಚಾಂಪಿಯನ್ಶಿಪ್ನಲ್ಲಿ ರೆಪ್ರೆಸೆಂಟ್ ಮಾಡ್ದ ವೆಲೆನ್ಸಿಯಾ ಸ್ಪೇನ್ನಲ್ಲಿ. ಇಷ್ಟವರೆಗೂ ಯಾವ ಇಂಡಿಯನ್ನೂ ಆ ಲೆವೆಲ್ವರೆಗೂ ಹೋಗಿಲ್ಲ. ಶ್ರೇಯಸ್ಸೇ ನಮ್ಮ ಭಾರತ ದೇಶದಿಂದ ಫಸ್ಟು ರೈಡರು ಕ್ವಾಲಿಫೈ ಮಾಡೋದಕ್ಕೆ ವರ್ಲ್ಡ್ ಫೈನಲ್ಲು. ಅಲ್ಲಿ ವರ್ಲ್ಡ್ ಫೈನಲ್ನಲ್ಲಿ ಟಾಪ್ 9th ಪೊಸಿಷನ್ನಲ್ಲಿ ಫಿನಿಷ್ ಮಾಡ್ದ. ಟಾಪ್ 10ನಲ್ಲಿ ಫಿನಿಷ್ ಮಾಡ್ದ, 9th ಪೊಸಿಷನಲ್ಲಿ ಫಿನಿಷ್ ಮಾಡ್ದ. ಶ್ರೇಯಸ್ದು ನ್ಯಾಷನಲ್ ರೆಕಾರ್ಡ್ಸು ಎಲ್ಲ FMSCA ಅಂತ ಒಂದು ಫೆಡರೇಷನ್ ಆಫ್ ಮೋಟರ್ ಸ್ಪೋರ್ಟ್ಸ್ ಅಂತ ಒಂದು ಆರ್ಗನೈಸೇಷನ್ ಇದೆ ಚೆನ್ನೈನಲ್ಲಿ. ಅವರೇ ಮೋಟರ್ ಸ್ಪೋರ್ಟ್ಸ್ ನಡೆಸೋದು ಇಂಡಿಯಾದಲ್ಲಿ. ಶ್ರೇಯಸ್ ಯಾವ್ಯಾವ ರೆಕಾರ್ಡ್ ಅಚೀವ್ ಮಾಡಿದಾನೋ ಅದರೆಲ್ಲ ಸರ್ಟಿಫಿಕೇಟ್ಸು. ಇದು ಅವನು ಟ್ರೋಫೀಸ್ ಗೆದ್ದಾಗ ಕ್ಯಾಪ್ಸ್ ಕೊಡ್ತಾರೆ ಪೋಡಿಯಂ ಮೇಲೆ ನಿಂತ್ಕೊಳ್ಳೋದಕ್ಕೆ. ಅದು ಇದೆಲ್ಲ ಅವನ ಬ್ಯಾಜಸ್ಸು, ಯಾವ್ಯಾವ ಚಾಂಪಿಯನ್ಶಿಪ್ನಲ್ಲಿ ಕಂಪೀಟ್ ಮಾಡಿದ್ದಾನೋ ಅದರದ್ದು ಬ್ಯಾಜಸ್ಸು. ಇದು ನೀ ಸ್ಲೈಡರ್ಸ್ ಅಂತಾರೆ. ಸೊ ಸರ್ಕ್ಯೂಟ್ ರೇಸಿಂಗ್ನಲ್ಲಿ ಇದು ತುಂಬ ಮಹತ್ವ. ಇದೆಲ್ಲ ಶ್ರೇಯಸ್ ಪ್ರಾಕ್ಟೀಸ್ ಮಾಡಿರೋ ನೀ ಸ್ಲೈಡರ್ಸು ರೇಸಿಂಗ್ ಸೂಟ್ ಮೇಲೆ ಹಾಕೊತಾರೆ. ಇದು ಅವನ ಬಗ್ಗೆ ವರ್ಲ್ಡ್ನಲ್ಲಿ ಯಾರು ಏನೇನು ಹೇಳಿದಾರೋ ಅದರದ್ದು. ಇವ್ರ ಹೆಸರು ಕಾರ್ಲೋಸ್ ಎಸ್ಪೆಲೆಟಾ ಅಂತ, ಸ್ಪ್ಯಾನಿಷ್ ಮನುಷ್ಯ. ಅವನು ಡಾರ್ನಾ ಅಂತ ಒಂದು ಆರ್ಗನೈಸೇಷನ್ ಇದೆ, MotoGP ಓನರ್ಸ್ ಅವರೇ. ಅವನು ಶ್ರೇಯಸ್ಗೋಸ್ಕರ ಒಂದು ಕೊಟೇಶನ್ ಕಳಿಸಿದ್ದಾನೆ. ಆಮೇಲೆ ಇದು ಅಮಿತ್ ಸಂಡೆಲ್ ಅಂತ ಇನ್ನೊಬ್ಬರಿದ್ದಾರೆ, ಅವರು ಬೆಂಗಳೂರಿನವರೇ. ಅವರು MotoGP ಫಸ್ಟ್ ಟೈಮ್ ಇಂಡಿಯಾ ಬಂದಾಗ 23ನಲ್ಲಿ ಅವರಿಂದಾನೇ ಬಂತು. ಇದು ಶ್ರೇಯಸ್ ಅವ್ರ ಕೋಚು ಪಾಕೋ ಅಂತ ಸ್ಪೇನಿಂದ, ಅವರು ಕೊಟೇಶನ್ ಕಳಿಸಿದ್ದಾರೆ. ಆಮೇಲೆ ಚೆನ್ನೈನಲ್ಲಿ ಶ್ರೇಯಸ್ ರೇಸ್ ಮಾಡ್ತಿರೋ ಟೀಮ್ ರಾಕರ್ಸ್ ರೇಸಿಂಗ್ ಓನರು ಪನ್ನೀರ್ ಸೆಲ್ವ, ಅವರು ಕೋಟ್ ಕಳಿಸಿದ್ದಾರೆ. ಇದೆಲ್ಲ ಶ್ರೇಯಸ್ ಟ್ರಾಫೀಸು. ಇದು ಶ್ರೇಯಸ್ದು ಮೋಟೋಕ್ರಾಸ್ ಬೈಕು, KTM 85 ಅಂತಾರೆ ಇದಕ್ಕೆ. ಶ್ರೇಯಸ್ ಸ್ಟಾರ್ಟ್ ಮಾಡಿದ್ದು ಮೋಟೋಕ್ರಾಸ್ ಟ್ರೈನಿಂಗಿಂದ. ಮೋಟೋಕ್ರಾಸ್ ಟ್ರೈನಿಂಗ್ ಆದಮೇಲೆ ಶ್ರೇಯಸ್ಗೆ ಈ ಸರ್ಕ್ಯೂಟ್ ರೇಸಿಂಗ್ ಇಂಟ್ರಡ್ಯೂಸ್ ಮಾಡಿಸ್ದೆ. ಸೊ ಸರ್ಕ್ಯೂಟ್ ರೇಸಿಂಗ್ನಲ್ಲಿ ಅವನದು ಸರ್ಟಿಫಿಕೇಟ್ ಎಲ್ಲ ಬಂತು. ಆಮೇಲೆ ಅವನು ಕೇಳಿದೆ, ನಿನಗೆ ಮೋಟೋಕ್ರಾಸ್ ಬೇಕಾ ಸರ್ಕ್ಯೂಟ್ ರೇಸಿಂಗ್ ಬೇಕಾ ಅಂತ. ನನಗೆ ಸರ್ಕ್ಯೂಟ್ ರೇಸಿಂಗೇ ಇಷ್ಟ ಡ್ಯಾಡಿ, ನಾನು MotoGPನಲ್ಲಿ ಹೋಗಬೇಕು ಅಂತ ಅವ್ನ ಡ್ರೀಮ್ ಇದೆ ಅಂತ ಹೇಳ್ದೆ. ಸೊ ಅಲ್ಲಿಂದ ಕಂಪ್ಲೀಟ್ ಟ್ರ್ಯಾಕು ಅವನದು ಸರ್ಕ್ಯೂಟ್ ರೇಸಿಂಗ್ ಆಯಿತು. ಇದು ಅವನದು ಎಕ್ಸ್ಬಾಕ್ಸ್ ಸೆಟಪ್ಪು. ಇದು ಮಾರ್ಕ್ ಮಾರ್ಕೆಸ್, ಸ್ಪ್ಯಾನಿಷ್ ರೈಡರು, 9 times ವರ್ಲ್ಡ್ ಚಾಂಪಿಯನ್. ಅವನ ನಂಬರ್ 93, ಶ್ರೇಯಸ್ ನಂಬರ್ 39. ಯಾಕಂದರೆ ಶ್ರೇಯಸ್ ಹೇಳ್ದ, ನನ್ನ ನಂಬರ್ ಮಾರ್ಕೆಸ್ ನಂಬರ್ ಥರನೇ ಇರಬೇಕು ಬಟ್ ಡಿಫ್ರೆಂಟಾಗಿರಬೇಕು ಅಂತ. ಅದಕ್ಕೆ ಅವನೇ ಆಯಿಸ್ಕೊಂಡ, 93ನ 39 ಮಾಡಿಕೊಂಡ. ಸೊ ಅವನ ಡ್ರೀಮ್ ಯಾವಾಗೂ ಇದೆ, ಡ್ಯಾಡಿ ನನ್ನ ಬಾಡಿ ಈ ಥರ ಬಿಲ್ಡ್ ಮಾಡಬೇಕು, ನಾನು ಬೈಕು ಈ ಥರ ಓಡಿಸ್ಬೇಕು ಅಂತ ಅವನ ಡ್ರೀಮು. ಸೊ ಇದು ಒಂದು ಮೋಟೋಕ್ರಾಸ್ ಸೂಟು. ಇದು ಅವನದು ಬೇರೆ ಹಾಕ್ಕೊಂಡಿರೋ ಸೂಟ್ಸು ಅವನ ಟ್ರೈನಿಂಗ್ಗೆ. ಇದು ವರ್ಲ್ಡ್ ಚಾಂಪಿಯನ್ಶಿಪ್ ವೆಲೆನ್ಸಿಯಾನಲ್ಲಿ ಹೋದಾಗ ಅವರು ಮಾಡಿರೋ ಸೂಟ್ ಅವನಿಗೆ. ಆಮೇಲೆ ಇದು ಒಂದು ಕಬರ್ಡು. ಅವನ 39, 93 ಎಲ್ಲ ಕನೆಕ್ಷನ್ನು ಎಲ್ಲ ಇಲ್ಲೇ ಇದೆ. ಅವನದು ಫೇವ್ರೆಟ್ ಮೂವಿ ತಾರೇ ಜಮೀನ್ ಪರ್. ಸೊ ಅದರದ್ದು ಅವನು ಸ್ಟಿಕ್ಕರ್ ಹಾಕ್ಕೊಂಡಿದ್ದ. ಇದೆಲ್ಲ ಒಂದು ಟ್ರೋಫೀಸು. ಇದು ಇಟಲಿಯಿಂದ ಅವನಿಗೆ ತರಿಸಿದ ಬೈಕು, ಓವಾಲೆ 160cc ಬೈಕ್ ಇದು. ಇದು ಸ್ಪೇನಿಂದ ತಂದಿರೋದು, ಮೀರ್ ರೇಸಿಂಗ್ 190, ತುಂಬ ಫಾಸ್ಟ್ ಬೈಕ್ ಇದು. ಆ್ಯಂಡ್ ಈ ಬೈಕ್ನಲ್ಲೇ ಇದು ಫೋಟೋ ತೆಗೆದಿರೋದು ಸ್ಪೇನ್ನಲ್ಲಿ. ಸೊ ಈ ಫೋಟೋನಲ್ಲಿ ನಿಮಗೆ ಕಾಣಿಸುತ್ತೆ, ಈ ನೀ ಸ್ಲೈಡರ್ ಇದೆ ನೋಡಿ, ಇದು ರೋಡು ಟಾರ್ಮ್ಯಾಕ್ ಟಚ್ ಆಗ್ತಾ ಇದೆ ನೋಡಿ. ರೈಡರ್ಗೆ ಇದು ತುಂಬ ಮುಖ್ಯ. ಇದು ಈ ಟಚ್ ಆಗಿಬಿಟ್ಟು ಸ್ಕ್ರೇಪ್ ಆಗೋವಾಗಲೇ ಅವ್ರಿಗೆ ಗೊತ್ತಾಗೋದು ನಾನು ಮ್ಯಾಕ್ಸಿಮಮ್ ಲೀನ್ ಆಗಿದ್ದೀನಿ ಅಂತ. ಇದು ಫಸ್ಟು ಅಚೀವ್ ಮಾಡಬೇಕು. ನೆಕ್ಸ್ಟ್ ಅಚೀವ್ಮೆಂಟು ಎಲ್ಬೋ. ಈ ಎಲ್ಬೋನು ಕರೆಕ್ಟ್ ಆ ಲೆವೆಲ್ಗೆ ಇರಬೇಕು. ಏನಾದರೂ ಒಂದು ಸ್ವಲ್ಪ ಕೆಳಗಡೆ ಮಾಡಿದ್ರೇನು ಏಟು ಬೀಳ್ಬಿಡುತ್ತೆ. ಆಮೇಲೆ ಹೆಡ್ ಪೊಸಿಷನ್ ಪರ್ಫೆಕ್ಟಾಗಿರಬೇಕು. ಅವ್ನ ಹೆಡ್ ನೋಡಿ ಹೆಂಗೆ ಪರ್ಫೆಕ್ಟ್ ಪೊಸಿಷನ್ನಲ್ಲಿದೆ, ಅವ್ನ ಕಣ್ಣು ನೋಡಿ
ಎಲ್ಲಿ ನೋಡ್ತಾ ಇದೆ, ಔಟ್ ಆಫ್ ದ ಕಾರ್ನರ್ ಅಂತ ಇರೋದು. ಸೊ ಈ ಬಾಡಿ ಪೊಸಿಷನ್ನು, ಈ ಕಾಲ್ ಎಲ್ಲಿರುತ್ತೆ, ಶೋಲ್ಡರ್ ಎಲ್ಲಿರುತ್ತೆ, ಬಾಡಿ ಎಲ್ಲಿರುತ್ತೆ, ಅದೆಲ್ಲ ಪರ್ಫೆಕ್ಟಾಗಿರಬೇಕು. ಆವಾಗಲೇ ನಾವು ಫಾಸ್ಟೆಸ್ಟು ಕಾರ್ನರ್ ತೊಗೋಬೋದು. ಇದು ಶ್ರೇಯಸ್ದು ಇಂಡಿಯಾ ನ್ಯಾಷನಲ್ ಚಾಂಪಿಯನ್ ಆದಾಗ ಗೆದ್ದಿರೋ ಟ್ರೋಫಿ. ಇದು ದೊಡ್ಡವ್ರ ಜೊತೆ ಅವನು ರೇಸ್ ಮಾಡ್ದ ಚೆನ್ನೈನಲ್ಲಿ ಫಸ್ಟ್ ಟೈಮು R15 V3 ಬೈಕ್ ಮೇಲೆ. ಯಾರೂ ಎಕ್ಸ್ಪೆಕ್ಟೇ ಮಾಡಿಲ್ಲ, ಅವ್ನು ಫಸ್ಟ್ ರೇಸ್ಗೆ ಫಸ್ಟ್ ಬಂದುಬಿಟ್ಟ. ಸೊ ಆವಾಗಲೇ ಎಲ್ರಿಗೂ ಗೊತ್ತಾಯಿತು ಶ್ರೇಯಸ್ ಟ್ಯಾಲೆಂಟ್ ಏನು ಅಂತ. ಇದು ಅವನು ಲಾಸ್ಟು ಆ ವೀಕೆಂಡ್ ಓಡಿಸಿದ ಬೈಕು ಪ್ರೋ ಸ್ಟಾಕ್ R15ನೇ, ಬಟ್ ಸ್ವಲ್ಪ ಬೋರೆಲ್ಲ ಓಪನ್ ಮಾಡಿರ್ತಾರೆ. ಅರೌಂಡ್ 165cc, ಕ್ವೈಟ್ ಅ ಪವರ್ಫುಲ್ ಬೈಕ್. ಇದು ಶ್ರೇಯಸ್ದು ಕಂಪ್ಲೀಟ್ ಜರ್ನಿ ಫ್ರಮ್ 2015 to 2023. ಅವನು ಸೈಕ್ಲಿಂಗಿಂದ ಸ್ಟಾರ್ಟ್ ಮಾಡಿದ್ದು. ಆವಾಗಲೇ ಸೈಕಲ್ನಲ್ಲೇ ನಾವು ಟ್ಯಾಲೆಂಟ್ ನೋಟಿಸ್ ಮಾಡಿದ್ವಿ. ಬಟ್ ಸೈಕಲ್ ಎಲ್ಲರ ಮಕ್ಕಳು ಓಡಿಸ್ತಾರೆ, ನಾವು ಅಷ್ಟು ಸೀರಿಯಸ್ ತೊಗೊಂಡಿಲ್ಲ. ಬಟ್ ಒಂದು ದಿವಸ ನಮ್ಮ ಫ್ರೆಂಡು ಬೈಕ್ ತೊಗೊಂಡ, ಇದೇ ಬೈಕ್ ಅದು, ಅವ್ರ ಮಗನಿಗೋಸ್ಕರ ಅಂತ ತೊಗೊಂಡಿರೋ ಬೈಕ್ ಇದು ಚೈನಾಯಿಂದ ಬರುತ್ತೆ. ಅವ್ರು ತಗೊಂಡು ಅವ್ರ ಮಗನಿಗೆ ಬೈಕ್ ಕಳಿಸೋದಕ್ಕೆ ಟ್ರೈಬಲ್ ಅಡ್ವೆಂಚರ್ ಕೆಫೆ ಅಂತ ಹೋದ್ವಿ ಅಲ್ಲಿ. ಸೊ ಶ್ರೇಯಸ್ಗೂ ಬೈಕ್ಸ್ ಅಂತ ತುಂಬ ಇಷ್ಟ ಅಂತ ಅವ್ರು ನಮ್ಮನ್ನು ಕರೆದ್ರು. ಅಲ್ಲಿ ಹೋದಾಗ ಅವರು ತುಂಬ ಟ್ರೈ ಮಾಡಿದ್ರು, ಅವ್ರ ಮಗನ ಕೈನಲ್ಲಿ ಓಡಿಸೋಕ್ಕಾಗಲಿಲ್ಲ. ಬಟ್ ಶ್ರೇಯಸ್ ಬೈಕ್ ಮೇಲೆ ಕೂತ್ಕೊಂಡ ತಕ್ಷಣ ಓಡಿಸ್ಬಿಟ್ಟ ಬೈಕು. ಅವ್ನ ಕೈನೂ ಹಿಡಿಲಿಲ್ಲ, ನಾವು ಏನೂ ತೋರಿಸಿಲ್ಲ ಅವನಿಗೆ. ಆವಾಗಲೇ ಆ ದಿವಸದಿಂದ ನಮಗೆ ಗೊತ್ತಾಯಿತು ಇದು ಶ್ರೇಯಸ್ದು ಸ್ಪೆಷಲ್ ಟ್ಯಾಲೆಂಟ್ ಇದೆ ಅಂತ ಮೋಟರ್ ಸೈಕಲ್ಸ್ಗೆ. ಸೊ ಅಲ್ಲಿಂದ ಜರ್ನಿ ಶುರು ಆಯಿತು. 22ನಲ್ಲೇ ಅವ್ನು ನ್ಯಾಷನಲ್ ಚಾಂಪಿಯನ್ ಆಗಿಬಿಟ್ಟು ವರ್ಲ್ಡ್ ಚಾಂಪಿಯನ್ಶಿಪ್ವರೆಗೂ ಅವನು ಹೋದ. ಪ್ಲಸ್ಸು ಅವನು ಸ್ಪೇನ್ನಲ್ಲೂ ಆ ಚಿಕ್ಕ ರೇಸ್ನಲ್ಲಿ ತುಂಬ ಹೆಸರು ಪ್ರಾಪ್ತಿ ಬಂತು ಅವನಿಗೆ. ಇವತ್ತಿಗೂ ಸ್ಪೇನ್ನಲ್ಲಿ ಶ್ರೇಯಸ್ನ ನೆನೆಸ್ಕೊತಾರೆ. ಯಾಕಂದರೆ ಅವ್ರಿಗೆ ಬಿಲೀವೇ ಆಗ್ತಾ ಇರಲಿಲ್ಲ ಇಂಡಿಯಾದಿಂದ ರೈಡರ್ ಬಂದು ಈ ಥರ ಓಡಿಸ್ತಾರೆ ಅಂತ. ಸೊ ನಮ್ಮದು ಇದೆಲ್ಲ ನಾವು ಮೆಮೋರಿಯಲ್ ಥರ ಯಾಕೆ ಮಾಡಿದ್ದೀವಿ ಅಂದರೆ, ಶ್ರೇಯಸ್ ಪಟ್ಟಿರೋ ಕಷ್ಟ, ಶ್ರೇಯಸ್ ತಗೊಂಡಿರೋ ಶ್ರಮ ವೇಸ್ಟ್ ಆಗಬಾರ್ದು. ಅದು ಬೇರೆ ಮಕ್ಕಳಿಗೆ ಪ್ರೋತ್ಸಾಹ ನೀಡಬೇಕು. ನಮ್ಮ ಇಂಡಿಯಾಯಿಂದನೂ ವರ್ಲ್ಡ್ ಚಾಂಪಿಯನ್ ತಯಾರು ಮಾಡೋ ಶಕ್ತಿ ಇದೆ, ನಮಗೆ ಟ್ಯಾಲೆಂಟ್ ಇದೆ ನಮ್ಮ ಮಕ್ಕಳರಲ್ಲಿ. ನಾವು ಆ ಮಗುನೂ ಇಂಟ್ರೆಸ್ಟ್ ಆಗಿರಬೇಕು, ಅವ್ರ ಪೇರೆಂಟ್ಸು ಇಂಟ್ರೆಸ್ಟ್ ಆಗಿರಬೇಕು. ಪ್ಲಸ್ಸು ಸ್ಪಾನ್ಸರ್ಸ್ ಸಪೋರ್ಟು ಬೇಕು. ಸ್ವಲ್ಪ ಎಕ್ಸ್ಪೆನ್ಸಿವ್ ಸ್ಪೋರ್ಟು ಎಲ್ಲರ ಕೈನಲ್ಲಿ ಆಗಲ್ಲ. ಆ ಟ್ಯಾಲೆಂಟ್ ಇರಬೇಕು, ಹಾರ್ಡ್ ವರ್ಕು ಇರಬೇಕು, ಪ್ಲಸ್ ಸ್ಪಾನ್ಸರ್ಶಿಪ್ಸ್ ಸೋರ್ಸ್ ಇರಬೇಕು. ಬಟ್ ನಂದು ಶ್ರೇಯಸ್ದು ಏನು ಡಿಸ್ಕಷನ್ಸ್ ನಡೀತಾ ಇರುತ್ತೆ ಅಂದರೆ, ನಾವು ವರ್ಲ್ಡ್ನಲ್ಲೇ ನಮ್ಮ ಹೈಯೆಸ್ಟ್ ನಂಬರ್ ಆಫ್ 2 ವೀಲರ್ಸ್ ಇರೋದು ಇಂಡಿಯಾದಲ್ಲೇ. ಬಟ್ ಆ ಸ್ಪೋರ್ಟ್ನಲ್ಲಿ ನಾವು ಏನೂ ಅಚೀವ್ ಮಾಡಿಲ್ಲ. ಚೈನಾಗಿಂತ ಜಾಸ್ತಿ 2 ವೀಲರ್ ಯೂಸೇಜ್ ನಮ್ಮ ದೇಶದಲ್ಲೇ ಇರೋದು. ಬಟ್ ಆ ಸ್ಪೋರ್ಟ್ನಲ್ಲಿ ನಾವು ಝೀರೋ, ಅಂದರೆ ಕ್ವಾಲಿಫೈನೂ ಮಾಡಿಲ್ಲ. ಗೆಲ್ಲೋದು ಬಿಡಿ, ಕ್ವಾಲಿಫೈನೂ ಮಾಡಿಲ್ಲ ಮೋಟೋ GPದಲ್ಲಿ. ಅದೇ ನಾವು ಚೇಂಜ್ ಮಾಡಬೇಕು ಅಂತ ಶ್ರೇಯಸ್ಸು, ನಾನು ಇದೆಲ್ಲ ಪ್ರಯತ್ನ ಪಟ್ವಿ. ಬಟ್ ಆ ಜರ್ನಿ ಸ್ವಲ್ಪ ಮಧ್ಯದಲ್ಲೇ ನಿಂತೋಯ್ತು. ಬಟ್ ಈ ಮ್ಯೂಸಿಯಂ ಮೆಮೋರಿಯಲ್ ಮೂಲಕ ಬೇರೆ ಮಕ್ಕಳಿಗೂ ಪ್ರೋತ್ಸಾಹ ಬರಲಿ, ಶ್ರೇಯಸ್ ಡ್ರೀಮು ಅವರು ಮುಗಿಸ್ಲಿ ಅಂತ ನಮಗೊಂದು ಮನಸ್ಸಿನಲ್ಲಿದೆ. ಆ ಮೆಸೇಜ್ನ ನಾವು ಈ ಮೆಮೋರಿಯಲ್ ಮೂಲಕ ಎಲ್ರಿಗೂ ಹೇಳ್ತಾ ಇದ್ದೀವಿ. ಸೊ ಥ್ಯಾಂಕ್ ಯು. ಹೆಸರು ಹರೀಶ್ ಪರಂದಾಮನ್ ಅಂತ, ಶ್ರೇಯಸ್ ಅವ್ರ ತಂದೆ. ಸ್ಯಾಟರ್ಡೇ ಸಂಡೇಸ್ ಓಪನ್ ಇರುತ್ತೆ ಫ್ರಮ್ 9 AM to 6 PM. ಶ್ರೇಯಸ್ ಹರೀಶ್ ಮೆಮೋರಿಯಲ್ ಅಂತ ನೀವು ಗೂಗಲ್ನಲ್ಲಿ ಹಾಕಿದರೆ ಗೂಗಲ್ ಲೊಕೇಶನ್ ಸಿಕ್ಕುತ್ತೆ. ಅದರಲ್ಲಿ ನಮ್ಮ ಫೋನ್ ನಂಬರು ಕೊಟ್ಟಿದ್ದೀವಿ. ಫೋನ್ ಮಾಡಿಬಿಟ್ಟು ಬನ್ನಿ, ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ಕೊಂಡು. ಯಾಕಂದರೆ ನಮ್ಮದು ಬೇರೆ ಕೆಲಸಗಳು ಇರುತ್ತೆ. ಬಟ್ ನಾವು ಸ್ಕೆಡ್ಯೂಲ್ ಮಾಡ್ತೀವಿ, ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಡೆಫಿನೆಟ್ಲಿ ತೋರಿಸ್ತೀವಿ.